ವಾರ್ತೆಗಳ ಪ್ರಾಯೋಜಕರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್ ಸ್ಥಳ, ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ರಾಧಾಕೃಷ್ಣ ಕಲ್ಯಾಣ ಮಂಟಪ ಮತ್ತು ಶ್ರೀದೇವಿ ಸಪ್ಲೈಯರ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್, ಯಾದವ್ ಸಂಘ, ಎಲ್ವಿಡಿ ಕಾಲೇಜ್ ಎದುರುಗಡೆ, ರಾಯಚೂರು. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಗಣ್ಯರಿಂದ ಮಾಲಾರ್ಪಣೆ. ಮೇ 10ರಂದು ವಿಧಾನಸಭೆ ಚುನಾವಣೆ. 1840 ಮತಗಟ್ಟೆಗಳಿಗೆ ಇಎಂವಿ ಯಂತ್ರಗಳ ವ್ಯವಸ್ಥೆ, ಚಂದ್ರಶೇಖರ್ ನಾಯಕ್. ಚುನಾವಣೆ ಸಿಬ್ಬಂದಿಗಳಿಗೆ ತರಬೇತಿ, ಮತದಾನ ಪ್ರಮಾಣ ಹೆಚ್ಚಿಸಲು ಶ್ರಮಿಸಲು ಸಿಬ್ಬಂದಿಗಳಿಗೆ ಶಶಿಧರ್ ಕುರೇರ್ ಸೂಚನೆ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಎನ್ಎಸ್ ಬೋಸರಾಜರಿಗೆ ಟಿಕೆಟ್ ನೀಡಲು ನರಸಪ್ಪ ವಕೀಲ ಆಗ್ರಹ. ರಾಯಚೂರು ಬ್ಯಾಡ್ಮಿಂಟನ್ ಸಂಸ್ಥೆ ವತಿಯಿಂದ ಚುನಾವಣೆಯ ಮತ ಹಾಕಲು ಪ್ರಮಾಣ ವಚನ ಸ್ವೀಕಾರ. ಮಸೀದಿಪುರ ದಲಿತರ ಕಾಲೋನಿಗೆ ದೊರೆಯದ ಪರಿಹಾರ, ಮತದಾನ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ. ಮತ್ತು ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲು, ಛಲವಾದಿ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಸರಿಪಡಿಸಲು ಛಲವಾದಿ ಮಹಾಸಭಾ ಮನವಿ. ವಾರ್ತೆಗಳ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 116ನೇ ಜಯಂತಿಯನ್ನು ನಗರದ ರೈಲು ನಿಲ್ದಾಣ ಹತ್ತಿರದ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಸರಳ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 116ನೇ ಜಯಂತಿಯನ್ನು ನಗರದ ರೈಲು ನಿಲ್ದಾಣ ಹತ್ತಿರದ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಸರಳ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಭಾರತೀಯ ಚುನಾವಣೆ ಆಯೋಗದ ಅಧಿಸೂಚನೆಯಂತೆ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿ ಇರುವುದರಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 116ನೇ ಜಯಂತಿಯನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಸರಳ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಪೊತೆದಾರ್, ನಗರಸಭೆ ಪೌರಾಯುಕ್ತ ಗುರುಲಿಂಗಪ್ಪ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ
ರಾಜೇಂದ್ರ ಜಾಲ್ದಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಅಂಗವಾಗಿ ಬಾಬೂಜಿ ಪುತ್ಥಳಿಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದರು. ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು, ಸಮಾಜದ ಮುಖಂಡರುಗಳು, ಹಿರಿಯ ಮುಖಂಡರುಗಳು ಉಪಸ್ಥಿತರಿದ್ದರು. ಮಾಜಿ ಉಪ ಪ್ರಧಾನಿ ಮಂತ್ರಿ ಮತ್ತು ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 116ನೇ ಜಯಂತ್ಯೋತ್ಸವದ ಅಂಗವಾಗಿ ಜೆಡಿಎಸ್ ಪಕ್ಷದ ಮುಖಂಡರು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಮಹತೇಶ್ ಪಾಟೀಲ್ ಹತ್ನೂರು, ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಅಮ್ಜದ್ ಹುಸೇನ್, ಈರಣ್ಣ ಯಾದವ್, ಆಂಜನೇಯ ಯಾದವ್, ಮಲ್ಲಿಕಾರ್ಜುನ, ರವಿ ಯಾದವ್, ವೆಂಕಟೇಶ್ ಆರೋಲಿ, ವೆಂಕಟಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನರಾಮ್ ಪುತ್ಥಳಿಗೆ ಕರ್ನಾಟಕ ಜನಸೈನ್ಯ ಜಿಲ್ಲಾ ಅಧ್ಯಕ್ಷ ವೆಂಕಟೇಶ್ ಆರಗೋಲ್, ರಾಜು ಭೀಮೇಶ್, ನಶಾಂತ್, ಅಭಿಷೇಕ್ ದತ್ತು ಇನ್ನಿತರರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಮೇ 10ರಂದು ನಡೆಯಲಿರುವ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಗೆ 1840 ಮತಗಟ್ಟೆಗಳನ್ನು ಸ್ಥಾಪಿಸಲಾಗುತ್ತಿದ್ದು, ಪ್ರತಿ ಮತಗಟ್ಟೆ ವಿವಿಪ್ಯಾಟ್ ಮತಯಂತ್ರಗಳು, ಎಣಿಕೆ ಯಂತ್ರಗಳು ಸೇರಿ ಶೇಕಡಾ 20 ಮತಯಂತ್ರಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಚಂದ್ರಶೇಖರ್ ನಾಯಕ್ ಅವರು ಹೇಳಿದರು. ಮೇ 10ರಂದು ನಡೆಯಲಿರುವ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಗೆ 1840 ಮತಗಟ್ಟೆಗಳನ್ನು ಸ್ಥಾಪಿಸಲಾಗುತ್ತಿದ್ದು, ಪ್ರತಿ ಮತಗಟ್ಟೆ ವಿವಿಪ್ಯಾಟ್ ಮತಯಂತ್ರಗಳು, ಎಣಿಕೆ ಯಂತ್ರಗಳು ಸೇರಿ ಶೇಕಡಾ 20 ಮತಯಂತ್ರಗಳು ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಹೇಳಿದರು. ಅವರು ಇಂದು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆ ನಡೆಸಿ ಮತದಾನಕ್ಕೆ ಬೇಕಿರುವ ಮತಯಂತ್ರಗಳ ಈಗಾಗಲೇ ರವಾನೆಯಾಗಿವೆ. 3522 ಮತದಾನ, 2468 ಎಣಿಕೆ ಯಂತ್ರಗಳು, 2677 ವಿವಿಪ್ಯಾಟ್ ವ್ಯವಸ್ಥೆ ಮಾಡಲಾಗಿದೆ. ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ 275 ಮತಗಟ್ಟೆಗಳಿಗೆ 330 ಮತಯಂತ್ರಗಳು, 330 ಮತ ಎಣಿಕೆ ಯಂತ್ರಗಳು, 275 ವಿವಿಪ್ಯಾಟ್ಗಳು ಸೇರಿ 358 ಯಂತ್ರಗಳ ವ್ಯವಸ್ಥೆ ಮಾಡಲಾಗಿದೆ. ಶೇಕಡಾ 20 ಮತಯಂತ್ರಗಳು ಹಾಗೂ ಶೇಕಡಾ 30 ವಿವಿಪ್ಯಾಟ್ಗಳು ಹೆಚ್ಚುವರಿ ವ್ಯವಸ್ಥೆ ಮಾಡಲಾಗಿದೆ. ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿ 246 ಮತಗಟ್ಟೆಗಳ ಇದ್ದು 246 ಮತದಾನ ಯಂತ್ರಗಳು, 295 ಎಣಿಕಾ ಯಂತ್ರಗಳು, 295 ವಿವಿಪ್ಯಾಟ್ ಹಾಗೂ ಹೆಚ್ಚುವರಿ 30 ಯಂತ್ರಗಳು ಒಳಗೊಂಡು 320 ಯಂತ್ರಗಳ ಸಿದ್ಧಪಡಿಸಿಕೊಳ್ಳಲಾಗಿದೆ. ಮಾನವಿ ವಿಧಾನಸಭಾ ಕ್ಷೇತ್ರದಲ್ಲಿ 276 ಮತಗಟ್ಟೆಗಳಿಗೆ 331 ಮತದಾನ, 331 ಮತ ಎಣಿಕೆ ಹಾಗೂ 276 ವಿವಿಪ್ಯಾಟ್ ಸೇರಿ 359 ಯಂತ್ರಗಳ ವ್ಯವಸ್ಥೆ ಮಾಡಲಾಗಿದೆ. ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ 265 ಮತಗಟ್ಟೆಗಳ ಇದ್ದು 318 ಮತ ಯಂತ್ರಗಳು, 318 ಮತ ಎಣಿಕಾ ಯಂತ್ರಗಳು, 345 ವಿವಿಪ್ಯಾಟ್ ವ್ಯವಸ್ಥೆ ಮಾಡಲಾಗಿದೆ. ದೇವದುರ್ಗ ತಾಲೂಕಿನ 265 ಮತಗಟ್ಟೆಗಳ ಇದ್ದು 318 ಮತದಾನ ಯಂತ್ರಗಳು, 318 ಮತ ಎಣಿಕೆ, ಸಿಯು 345 ವಿವಿಪ್ಯಾಟ್ ಸೇರಿ ಮತಗಟ್ಟೆಗಳಿಗೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಲಿಂಗಸೂರು ವಿಧಾನಸಭಾ ಕ್ಷೇತ್ರದಲ್ಲಿ 278 ಮತಗಟ್ಟೆ ಕೇಂದ್ರಗಳ ಇದ್ದು 334 ಮತದಾನ ಯಂತ್ರಗಳು, 334 ಮತ ಎಣಿಕೆ ಯಂತ್ರ ಹಾಗೂ ವಿವಿಪ್ಯಾಟ್ ಸೇರಿ 361 ಯಂತ್ರಗಳ ಸಿದ್ಧಪಡಿಸಲಾಗಿದೆ. ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ 269 ಮತಗಟ್ಟೆಗಳು ಇದ್ದು 323 ಮತಯಂತ್ರಗಳು, 323 ಎಣಿಕಾ ಯಂತ್ರಗಳು, ವಿವಿಪ್ಯಾಟ್ ಸೇರಿ 350 ಯಂತ್ರಗಳ ವ್ಯವಸ್ಥೆ ಮಾಡಲಾಗಿದೆ. ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ 231 ಮತಗಟ್ಟೆಗಳಿದ್ದು 277 ಮತದಾನ ಯಂತ್ರಗಳು, 277 ಮತ ಎಣಿಕೆ ಯಂತ್ರಗಳು, ವಿವಿಪ್ಯಾಟ್ ಸೇರಿ 300 ಯಂತ್ರಗಳು ವ್ಯವಸ್ಥೆ ಮಾಡಲಾಗಿದೆ. 1840 ಮತಗಟ್ಟೆಗಳಿಗೆ ಸುಸೂತ್ರವಾಗಿ ಮತದಾನ ಮಾಡಲು 2392 ಮತಯಂತ್ರಗಳ ವ್ಯವಸ್ಥೆ ಮಾಡಲಾಗಿದೆ. ಮತಯಂತ್ರಗಳು ಸಮಸ್ಯೆಯಾಗದಂತೆ ಹೆಚ್ಚುವರಿ ಯಂತ್ರಗಳನ್ನು ದಾಸ್ತಾನು ಮಾಡಲಾಗಿದೆ. ರಾಜಕೀಯ ಪಕ್ಷಗಳು ಮತಯಂತ್ರಗಳನ್ನು ಪರೀಕ್ಷಿಸಿಕೊಳ್ಳಬಹುದು. ಕಳೆದ ಬಾರಿಯಂತೆ ಈ ಬಾರಿಯೂ ಮತದಾನ ಮಾಡಿದ ವಿವರ ಲಭ್ಯವಾಗಲಿದೆ. ಯಾವುದೇ ಅನುಮಾನಗಳು ಇದ್ದರೆ ಪಕ್ಷಗಳು ಪರಿಶೀಲಿಸಿಕೊಳ್ಳಬಹುದಾಗಿದೆ ಎಂದರು. ಒಂದು ಕಾನ್ಸ್ಟಿಟ್ಯೂನ್ಸಿ ಆಯ್ತು ಸೇವ್ ಮಾಡಿರಿ. ನೆಕ್ಸ್ಟ್ ಯಾವ್ದು ಹೋಗ್ತೀವಿ? ಇಲ್ಲಿ ಅವ್ರು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರೋದು ಅಂತ ಮಾಡಿದ್ರು. ಅದು ಪರ್ಸೆಂಟೇಜ್ ಹಾಕಿದ್ರೆ ಅಲ್ಲಿ ಇಲ್ಲಿ ನಮ್ಮಲ್ಲಿ ಇದನ್ನ ಪ್ರಿಪೇರ್ ಮಾಡುವಾಗ ಏನ್ ಮಾಡಿರ್ತಾರೆ 20%ಗೆ 20.12 ಅಂತೆಲ್ಲ ಬರುತ್ತೆ. ಅದನ್ನ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ರವೀಂದ್ರ ಕರ್ಲಿಂಗಣ್ಣನವರ್, ಸಹಾಯಕ ಆಯುಕ್ತ ರಜನಿಕಾಂತ್ ಸೇರಿ ವಿವಿಧ ಅಧಿಕಾರಿಗಳು ಇದ್ದರು. ರಾಜಕೀಯ ಪಕ್ಷಗಳಿಂದ ತಿರುಮಲ ರೆಡ್ಡಿ, ದಸ್ತಗಿರಿ, ಪಿ ಯಲ್ಲಪ್ಪ ಸೇರಿ ಇತರರಿದ್ದರು. ಮೇ 10ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸಲು ಎಲ್ಲಾ ಹಂತದ ಅಧಿಕಾರಿಗಳು ನಿರಂತರ ತೊಡಗಿಸಿಕೊಳ್ಳಬೇಕೆಂದು ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಹೇಳಿದರು. ಮೇ 10ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ
ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಲು ಎಲ್ಲಾ ಹಂತದ ಅಧಿಕಾರಿಗಳು ನಿರಂತರ ತೊಡಗಿಸಿಕೊಳ್ಳಬೇಕೆಂದು ಸ್ವಿಪ್ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಹೇಳಿದರು. ಅವರು ಇಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸ್ವಿಪ್ ಸಮಿತಿಯಿಂದ ತರಬೇತಿ ಶಿಬಿರ ಉದ್ದೇಶಿಸಿ ಮಾತನಾಡಿ, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿಶತ 65ರಷ್ಟು ಮತದಾನವಾಗಿದೆ. ಈ ಬಾರಿ 75ಕ್ಕೂ ಹೆಚ್ಚು ಮತದಾನವಾಗುವಂತೆ ಎಲ್ಲಾ ಹಂತದ ಸಿಬ್ಬಂದಿಗಳು ಜನರಿಗೆ ಮನವರಿಕೆ ಮಾಡಿಕೊಡುವಂತೆ ತಿಳಿಸಿದರು. ಅತಿ ಕಡಿಮೆ ಮತದಾನವಾಗಿರುವ ಮತಗಟ್ಟೆಗಳ ಮಾಹಿತಿ ಪಡೆದು ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಲು ಗಮನ ಹರಿಸಬೇಕು. ಉದ್ಯೋಗ ಖಾತ್ರಿ ಸೇರಿದಂತೆ ವಸತಿ ನಿಲಯ, ನಾಡ ಕಚೇರಿ ಸೇರಿದಂತೆ ಎಲ್ಲಾ ಹಂತದ ಅಧಿಕಾರಿಗಳ ಮತದಾನ ಪ್ರಮಾಣ ಹೆಚ್ಚಿಸುವುದು ಜವಾಬ್ದಾರಿ ಎಂದು ಭಾವಿಸಿಕೊಂಡು ಕಾರ್ಯನಿರ್ವಹಿಸಬೇಕೆಂದರು. ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ ಮಾತನಾಡಿ, ಸರ್ಕಾರದ ಯೋಜನೆಗಳ ಜಾರಿಗೊಳಿಸಲಾಗಿದ್ದು ಸೌಲಭ್ಯ ಸೌಕರ್ಯ ಪಡೆದ ಜನರಿಗೆ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡುವಂತೆ ಉಪನ್ಯಾಸಕರು, ಶಿಕ್ಷಕರು, ಉದ್ಯೋಗ ಖಾತ್ರಿ ಪ್ರತಿನಿಧಿಗಳು ತೊಡಗಿಸಿಕೊಳ್ಳಬೇಕು. ಚುನಾವಣೆ ಮಹತ್ವದ ಅರಿವು ಮೂಡಿಸುವ ಮೂಲಕ ಬ್ಲಾಕ್ ಮಟ್ಟದಲ್ಲಿ ಮತದಾನ ಪ್ರತಿಶತ ಪ್ರಮಾಣ ಹೆಚ್ಚಿಸಬೇಕು. ಚುನಾವಣಾ ಮಹತ್ವ ತಿಳಿಸುವ ಮೂಲಕ ಮತದಾನ ಪ್ರಮಾಣ ಹೆಚ್ಚಿಸಲು ಬೇಕಿರುವ ಸಿದ್ಧತೆಗಳನ್ನು ಕೈಗೊಳ್ಳಬೇಕೆಂದರು. ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನ ಜನಸಾಮಾನ್ಯರಿಗೆ ತಿಳಿದು ಮಾಡುವುದು. ಹಾಗಾಗಿ ಮುಖ್ಯವಾಗಿ 2018ನೇ ಇಸ್ವಿನಲ್ಲಿ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಗೆ ಸಂಬಂಧಿಸಿದಂತೆ ಏನು ಚುನಾವಣಾ ಅಧಿಕಾರಿಗಳೇನಿದ್ದಾರೆ, ಸೊ ಅವರೆಲ್ಲ ಪ್ರಯತ್ನದ ಒಳಗೂಡಿಕೊಂಡು 65% ನಮ್ಮಲ್ಲಿ ಏನು ರಾಯಚೂರು ಜಿಲ್ಲೆಯಲ್ಲಿ ಚುನಾವಣೆ ನಡೆದಿದೆ, ಚುನಾವಣೆ ಮತದಾನ ಆಗಿತ್ತು. ಆದ್ರೆ ಅದು ಸ್ಟೇಟ್ಗೆ ಹೋಲಿಕೆ ಮಾಡಿಕೊಂಡಾಗ 72% ಇರೋದ್ರಿಂದ ಸ್ಟೇಟ್ ಎವರೇಜಿಗೂ ಮತ್ತು ನಮ್ಮ ಎವರೇಜಿಗೂ ಬಹಳಷ್ಟು ವ್ಯತ್ಯಾಸ ಇತ್ತು. ಹಾಗಾಗಿ ಈ ವರ್ಷ ನಾವು ಹೊಸದಾಗಿ ನಮ್ಮ ಎಲ್ಲೆಲ್ಲಿ ನಮ್ಮ ಎಲ್ಲ ರಾಯಚೂರು ಜಿಲ್ಲೆಯಲ್ಲಿರುವಂತಹ ಎಲ್ಲ ಬೂತ್ಗಳಲ್ಲಿರುವಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನೋಡಿದಾಗ ಯಾವ ಒಂದು ಮತದಾನ ಕೇಂದ್ರದಲ್ಲಿ ಕಡಿಮೆ ಮತದಾನ ಆಗಿದೆ ಮತ್ತು ಎಲ್ಲೆಲ್ಲಿ ಬ್ಲಾಕ್ ವೈಸ್ ಎಲ್ಲೆಲ್ಲಿ ಮತದಾನ ಕಡಿಮೆ ಆಗಿದೆ ಅನ್ನುವಂಥದ್ದನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅದಕ್ಕೆ ಕಾರಣಗಳು ಕೂಡ ನಾವು ಕಂಡುಕೊಂಡಿದ್ದೀವಿ. ಅದಕ್ಕೆ ಯಾವ ರೀತಿಯಾಗಿರುವಂತಹ ಪರಿಣಾಮೋಪಾಯಗಳನ್ನ ಕೂಡ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವೆಲ್ಲ ಈಗೆಲ್ಲ ಒಂದು ಫ್ರೇಮ್ವರ್ಕ್ ಮತ್ತೆ ನಮ್ಮದೇ ಆಗಿರುವಂತಹ ಒಂದು ಪ್ಲಾನ್ ಕೂಡ ನಾವು ಮಾಡಿದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಜಿಲ್ಲಾ ಮಟ್ಟದಲ್ಲಿರುವಂತಹ ಡಿಎಲ್ಸಿಗಳಿಗೆ ಈಗಾಗಲೇ ಚುನಾವಣೆಗೆ ಸಂಬಂಧಪಟ್ಟಂತೆ ಸ್ವೀಪ್ ಅಡಿಯಲ್ಲಿ ತರಬೇತಿ ಆಗಿದೆ. ಅದು ವಿಭಾಗೀಯ ಮಟ್ಟದಲ್ಲಿ ನಮ್ಮಲ್ಲಿ ತರಬೇತಿ ಆಗಿದೆ. ಈಗ ತಾಲೂಕಾ ಮಟ್ಟದಲ್ಲಿರುವಂತಹ ಸ್ವೀಪ್ಗೆ ಸಂಬಂಧಪಟ್ಟಂತೆ ತಾಲೂಕಾ ಏನು ಇಎಲ್ಸಿ ಕ್ಲಬ್ಗಳಿರ್ತವೆ ಅಂತ ತಾಲೂಕಾ ಇಎಲ್ಸಿ ಕ್ಲಬ್ಗಳಿಗೆ ತಾವು ಹೋಗಿ ಅವರಿಗೆ ಮಾರ್ಗದರ್ಶನವನ್ನು ಕೊಡೋದ್ರ ಮೂಲಕ ಇವತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾನ ಆಗುವಂತಹ ನಿಟ್ಟಿನಲ್ಲಿ ತಾವು ಇಲ್ಲಿ ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಸೊ ಅದರಿಂದ ತಾವು ಉಪನ್ಯಾಸಕರಿದ್ದೀರಿ, ತಾವು ಶಿಕ್ಷಕರಿದ್ದೀರಿ, ತಾವು ಆರ್ಸಿ ಚಟುವಟಿಕೆಯಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡುವಂತವ್ರು ಇದ್ದೀರಿ. ಸೊ ಅವೆಲ್ಲ ತಮಗೆಲ್ಲ ಇವತ್ತು ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಸ್ವೀಪ್ ಅಂದ್ರೆ ಏನು, ಯಾವ ರೀತಿಯಾಗಿ ಚುನಾವಣೆ ನಡೀತದೆ, ಚುನಾವಣೆಗೆ ಸಂಬಂಧಪಟ್ಟಂತ ಏನೆಲ್ಲ ವಿಚಾರಗಳಿದ್ದಾವೆ ಅನ್ನುವಂತ ಹಲವಾರು ವಿಚಾರಗಳು ತಮಗೆ ಇವತ್ತು ತಿಳಿಸಲ್ಪಡ್ತದೆ. ಸೊ ಅದನ್ನ ತಮ್ಮ ಒಂದು ಇಲಾಖೆ ಆಗಿರ್ಬೋದು ಅಥವಾ ತಮ್ಮ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಇಎಲ್ಸಿ ಕ್ಲಬ್ಗಳಿಗಾಗಿರ್ಬೋದು ತಾವು ಅದನ್ನ ಒಳ್ಳೆ ರೀತಿಯಾಗಿ ಮಾರ್ಮಿಕವಾಗಿ ತಿಳುವಳಿಕೆಯನ್ನು ಹೇಳೋದ್ರ ಮೂಲಕ ಇದು ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ಕೂಡ ತರಬೇತಿ ಕೈಗೊಳ್ಳೋದ್ರಿಂದ ಚುನಾವಣೆಯ ಒಂದು ಏನು ಮತದಾನ ಏನು ಪ್ರತಿಶತ ಇದೆ ಅದನ್ನ ಹೆಚ್ಚು ಮಾಡಲಿಕ್ಕೆ ಮತ್ತು ಕಾಮನ್ ಏನ್ ಪರ್ಸನ್ಸ್ ಇದ್ದಾರೆ ಅವರಿಗೆ ಚುನಾವಣೆ ಕುರಿತಾಗಿರುವಂತಹ ಯಾವೆಲ್ಲ ಮಾಹಿತಿಗಳಿದ್ದಾವೆ ಅನ್ನುವಂಥದ್ದನ್ನ ತಾವಿಲ್ಲಿ ತಿಳಿಸ್ಲಿಕ್ಕೆ ಈ ಒಂದು ತರಬೇತಿಯನ್ನ ಮಾಡಲಾಗ್ತಾ ಇದೆ. ಸೊ ಅದರಿಂದ ದಯವಿಟ್ಟು ತಾವು ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಇಎಲ್ಸಿ ಕ್ಲಬ್ಗಳಿಗೆ ಸಂಬಂಧಪಟ್ಟಂತೆ ಒಳ್ಳೆ ರೀತಿಯಾಗಿರುವಂತಹ ತಮ್ಮ ತರಬೇತಿಯನ್ನ ತಾವು ಪಡೆದುಕೊಂಡು ಇಲ್ಲಿ ಪಡೆದಿರುವಂತಹ ಮಾಹಿತಿಯನ್ನ ತಾವು ಬ್ಲಾಕ್ ಮಟ್ಟದಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ ಕೂಡ ಹೋಗಿ ಅಲ್ಲಿರುವಂತಹ ಇಎಲ್ಸಿ ಕ್ಲಬ್ಗಳ ಮುಖಾಂತರ ಜನಸಾಮಾನ್ಯರಿಗೆ ಅರಿವು ಮೂಡಿಸಬೇಕು ಅಥವಾ ಆ ರೀತಿಯಾಗಿರುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು. ಈ ಫಾರ್ ಎಕ್ಸಾಂಪಲ್ ಆಗಿ ನರೇಗಾ ಇಎಲ್ಸಿಗಳಿದ್ರೆ ಎಲ್ಲೆಲ್ಲಿ 1000ಕ್ಕಿಂತಲೂ ಹೆಚ್ಚಿಗೆ ಅಥವಾ 300, 200, 100 ಈ ತರನಾಗಿ ಎಲ್ಲೆಲ್ಲಿ ನರೇಗಾ ವರ್ಕರ್ಸ್ಗಳು ಕೆಲಸ ಮಾಡ್ತಾರೆ ಅಂತ ಕಡೆಗಳಲ್ಲಿ ಕಡ್ಡಾಯವಾಗಿ ತಾವು ಮತದಾನ ಕುರಿತಾಗಿರುವಂತಹ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಸಭೆಯಲ್ಲಿ ತರಬೇತಿದಾರರು, ವಿವಿಧ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಎನ್ಎಸ್ ಬೋಸರಾಜ್ ಅವರಿಗೆ ನೀಡಬೇಕೆಂದು ನಗರಸಭೆ ಮಾಜಿ ಸದಸ್ಯ ಪಿ ನರಸಪ್ಪ ವಕೀಲ್ ಒತ್ತಾಯಿಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಎನ್ಎಸ್ ಬೋಸರಾಜರಿಗೆ ನೀಡಬೇಕು ಎಂದು ನಗರಸಭೆ ಮಾಜಿ ಸದಸ್ಯ ಪಿ ನರಸಪ್ಪ ವಕೀಲ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾಜಿ ಶಾಸಕ ಎನ್ಎಸ್ ಬೋಸರಾಜ್ ಅವರು ಕಳೆದ 35 ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದು ಎಲ್ಲಾ ವರ್ಗ ಜಾತಿ ಜನಾಂಗದವರೊಂದಿಗೆ ಅನನ್ಯವಾಗಿದ್ದಾರೆ. ಪ್ರಸ್ತುತ ಹಿಂದುತ್ವ ಗಾಳಿಯಲ್ಲಿ ಎನ್ಎಸ್ ಬೋಸರಾಜರಿಗೆ ಟಿಕೆಟ್ ನೀಡಿದರೆ ಅನುಕೂಲವಾಗಲಿದ್ದು ಬಿಜೆಪಿಯನ್ನು ಸಮರ್ಥವಾಗಿ ಎದುರಿಸಲಿದ್ದಾರೆ ಎಂದರು.
ಎನ್ಎಸ್ ಬೋಸರಾಜರಿಗೆ ಟಿಕೆಟ್ ಕೈತಪ್ಪಲು ಕಾಂಗ್ರೆಸ್ಸಿನಲ್ಲಿ ಷಡ್ಯಂತ್ರ ನಡೆದಿದೆ. ಮುಸ್ಲಿಂ ಸಮುದಾಯವನ್ನು ಎತ್ತಿಕಟ್ಟುತ್ತಿದ್ದಾರೆ. ಮಾಜಿ ಶಾಸಕ ಸೈಯದ್ ಯಾಸೀನರಿಗೆ ಎಂಎಲ್ಸಿ ಮಾಡಲು ಅವಕಾಶ ಇದ್ದು, ಈ ಬಾರಿ ರಾಯಚೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಬೋಸರಾಜರಿಗೆ ನೀಡಬೇಕೆಂದರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಹುತೇಕ ಜಾತಿ ಸಮೂಹಗಳು ಇಕ್ಕಟ್ಟಿಗೆ ಸಿಲುಕಿವೆ. ಮುಸ್ಲಿಂ ಸಮುದಾಯಕ್ಕಿದ್ದ 4% ಮೀಸಲಾತಿಯನ್ನು ರದ್ದುಪಡಿಸಿರುವುದನ್ನು ಖಂಡಿಸಿದರು. ಮಂಡ್ಯದಲ್ಲಿ ಮುಸ್ಲಿಂ ಯುವಕನೊಬ್ಬ ದನಗಳನ್ನು ಸಾಗಿಸುತ್ತಿದ್ದಾನೆ ಎಂಬ ಕಾರಣಕ್ಕಾಗಿ ಬಡಿದು ಕೊಂದಿರುವುದು ಮಾನವ ಕುಲವೇ ತಲೆ ತಗ್ಗಿಸುವಂತಹ ಘಟನೆಯಾಗಿದೆ. ಗೋಹತ್ಯೆ ನಿಷೇಧ ಹೆಸರಿನಲ್ಲಿ ಮಾನವರ ಹತ್ಯೆ ಮಾಡುತ್ತಿರುವುದನ್ನು ತೀವ್ರವಾಗಿ ಖಂಡಿಸಿದರು. ಖಾಸಗಿ ಉದ್ಯಮಗಳಲ್ಲಿ ನಾವು ಯಾವ ರೀತಿ ಫೈಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಎಲ್ಲ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಖಾಸಗೀಕರಣ ಮಾಡೋದ್ರಿಂದ ಅದು ಮೀಸಲಾತಿ ಕಾನ್ಸೆಪ್ಟೇ ಕೊಡ್ಸಕ್ಕಾಗ್ತದೆ. ಆದ್ರಿಂದ ಈ ಪಕ್ಷದ ಆಡಳಿತ 85% ಆಫ್ ದಿ ಪಾಪ್ಯುಲೇಷನ್ಗೆ ಅನ್ಯಾಯ ಆಗುತ್ತದೆ ಅನ್ನೋದು ನನ್ನ ಒಂದು ಮನವಿ ಕೂಗು. OBCದಲ್ಲಿ ಬರುವ ಮುಸ್ಲಿಂ ಸಮುದಾಯವರು EWS ವರ್ಗದಲ್ಲಿ ಹಾಕಿದ್ದಾರೆ. ಇದು ಇವರು ಡಿಮ್ಯಾಂಡ್ ಆಗಿದ್ದಿಲ್ಲ. ಮುಸ್ಲಿಂ ಸಮಾಜದವರು ನಮ್ಮನ್ನ EWS ಅದೇ ಹಾಕೋದ್ರಾಗಲಿ ಅಥವಾ ನಮಗೆ ಮೀಸಲಾತಿನ ಪರ್ಸೆಂಟೇಜ್ ಜಾಸ್ತಿ ಕೊಡ್ರಿ ಅಂತ ಅವ್ರು ಕೇಳಿಲ್ಲ. ಅವರು ಧ್ವನಿಯಿಂದಲೇ ತಿಳ್ಕೊಂಡು ಹಾಕೊಂಡಿದ್ರು. ಜಸ್ಟಿಸ್ ನಾಗೋ ದಾಸ್ ಅವರು ಇಲ್ಲೇ ಯೂಟ್ಯೂಬ್ನಲ್ಲಿ ಮಾತಾಡಿದ್ರು. ರಾಜೇಂದ್ರ ನಾಚ ಅಂತ ಒಬ್ಬರು ಜಸ್ಟಿಸ್ ಬಾಂಬೆ ಹೈಕೋರ್ಟ್ ಜಸ್ಟಿಸ್ 2017ರಲ್ಲಿ ಅವ್ರು ರಿಪೋರ್ಟ್ ಹೇಳ್ತಾರಂತೆ SC ST ಜನರಿಗಿಂತ ಈ ಮುಸ್ಲಿಂ ಸಮಾಜದ ಕಷ್ಟಗಳು ಅವ್ರ ಬಡತನ ಮುಖ್ಯದಾಗ್ತದೆ. ಆದರೆ ಈ ಸಮಸ್ಯೆಯಿಂದ ಮುಸ್ಲಿಂ ಸಮಾಜ ಹೊರಗೆ ಬರಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಅವ್ರಿಗೆ ಎಜುಕೇಶನ್ ಆಗಬೇಕು, ತಿಳುವಳಿಕೆ ಬರಬೇಕು. ಜೊತೆಯಲ್ಲಿ ಈಗ ಪಂಜಾಬ್ನಲ್ಲಿ ರೈತರು ಯಾವ ರೀತಿ ಚಳವಳಿ ಮಾಡಿ ತಮ್ಮ ಹಕ್ಕನ್ನ ಬಿಜೆಪಿ ಸರ್ಕಾರದಿಂದ ಪಾಸ್ ಆಗಿರ್ತಕ್ಕಂಥ 4 ಆಕ್ಟ್ಗಳನ್ನ ವಾಪಸ್ ತಗೊಂಡು 1 ವರ್ಷ ಸತತವಾಗಿ ಅವರು ಸ್ಟ್ರೈಕ್ ಮಾಡಿದ್ರು. ಅದೇ ತರ ಮುಸ್ಲಿಂ ಸಮಾಜ ಕೂಡ ನಾನು ಇಂಪ್ರೂವ್ ಮಾಡ್ತಾ ಇಲ್ಲ. ನಾನು ಅವರಿಗೆ ಇವತ್ತು ಜ್ಞಾನಿಗಳು ಇರ್ತಾರೆ, ನಾನು ಇವತ್ತು ಹೇಳಿಲ್ಲ. ಇದನ್ನ ಸ್ಟಡಿ ಮಾಡ್ತಾ EWS ಸಬ್ಜೆಕ್ಟ್ ಬಂದಿದ್ದರಿಂದ ಇದು ಹೇಳ್ತಿದೆ. EWS ಅಂದರೆ ಬಹುತೇಕ ಸಮಾಜಕ್ಕೆ ಗೊತ್ತಿಲ್ಲ ನಾನು ಅನ್ಕೋತಿದ್ದೀನಿ. ಯಾಕಂದ್ರೆ ಇದು ಲೇಟೆಸ್ಟ್ ರೂಲಿಂಗ್ ಸುಪ್ರೀಂ ಕೋರ್ಟ್ ನಾವು ಓದ್ಕೊಂಡು ಬಂದಿದ್ವಿ. EWS ನಲ್ಲಿ 2021ರಲ್ಲಿ 5 ವರ್ಷ ಇದ್ದಿದ್ದು ಈಗ 23 ಬರಪಟ್ಟಿ ಎಲ್ಲ 8 ವರ್ಷ ಮಾಡಿದ್ದಾರೆ. ಆನ್ಯುವಲ್ ಇನ್ಕಮ್ ಯಾರಿಗೆ 8 ಲಕ್ಷ ರೂಪಾಯಿ ಆನ್ಯುವಲ್ ಇನ್ಕಮ್ ಇರ್ತದೋ ಅವರು ಇದರಲ್ಲಿ ಬರ್ತಾರೆ. ಮತ್ತು ಯಾವುದೇ SC ST OBC ನಲ್ಲಿ ಬದಲಾದಂತಹ ಜನಗಳಿಗೆ EWS ನಲ್ಲಿ ಬೆನಿಫಿಟ್ ತಗೋಬೇಕು. ಅದು ತಹಸೀಲ್ದಾರ್ ಸರ್ಟಿಫಿಕೇಟ್ ಕೊಡ್ತಾರ. 5 ಎಕರೆ ಜಮೀನು ಕಡಿಮೆ ಇರಬೇಕು. ಅವ್ರ ಮನೆ ಅವ್ರು ವಾಸ ಮಾಡ್ತಕ್ಕಂಥ ಮನೆ 1,000 ಸ್ಕ್ವೇರ್ ಫೀಟ್ ಇಂತ ಇರಬಾರ್ದು. ಇಂಥ 4 ಕಂಡೀಷನ್ ಇದ್ದವರು ಮಾತ್ರ EWS ನಲ್ಲಿ ಬರ್ತಾರೆ. ಈಗ ಮುಂದುವರೆದಂಥ ಸಮಾಜಗಳಲ್ಲಿ ಬಹುಸಂಖ್ಯಾತ ಮುಸ್ಲಿಂ ಸಮಾಜ ಅವ್ರು ಫೈಟ್ ಮಾಡೋಕ್ಕಾಗ್ತದ. ಇಷ್ಟು ಜನಸಂಖ್ಯೆ ಅಲ್ಲಿ ಕಡಿಮೆ ಪರ್ಸೆಂಟೇಜ್ನಲ್ಲಿ ಅಷ್ಟು ಜನರದ್ದು ಕಾಂಪಿಟೇಷನ್ ಮಾಡಿ ತಗೊಳ್ಳೋಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇನ್ನು ನೆಕ್ಸ್ಟ್ ಈಗ 50 ಲಕ್ಷ ರೂಪಾಯಿ ಸರಿ ಕೋಟಿ ಆಗ್ತದೆ. ಈ NS ಬೋಸರಾಜ್ ಅವರಿಗೆ ರಾಯಚೂರು ಕ್ಷೇತ್ರಕ್ಕೆ ಸ್ಪರ್ಧಿಸಲು ಅವಕಾಶ ಕೊಡುವಂತೆ ದಲಿತರಿಂದ ಮನವಿ. ಇದು ಈ ಸಬ್ಜೆಕ್ಟ್ ಎಲ್ಲರಿಗೂ ಗೊತ್ತಿದ್ದ ವಿಷಯ ಸರ್. ನಾನು ಇಲ್ಲಿ ಬರಬೇಕಾದ್ರೆ ಕೆಲವು ಮುಸ್ಲಿಂ ಸಹೋದರರು ಬಹಳ ಅಂಗೀಕರಿಸಿದ್ರು. ಮುಸ್ಲಿಂ ಸಹೋದರಿಗೆ ನಾನು ಮುಖ್ಯ ನಾವು ವಿನಂತಿ ಮಾಡ್ಕೊತೇನೆ. ಹಿಂದುತ್ವ ಬೆಳಗಾವಿಯಲ್ಲಿ ಒಬ್ಬ ಮುಸ್ಲಿಂ ದಾಳಿಗೆ ಮೀಸಲ ಅವಕಾಶ ಕೊಟ್ಟರೆ ಅದನ್ನು ಎದುರಿಸಕ್ಕೆ ಆಗೋದಿಲ್ಲ. ಹಿಂದುತ್ವ ನಾವು ಮೆಜಾರಿಟಿ ಇದ್ದೀವಿ, ಮೈನಾರಿಟೀಸ್ ಬಹಳ ಜನ ಇದ್ದೀವಿ ಅಂತಕ್ಕಂಥ ನಾವು ಕ್ಲೇಮ್ ಮಾಡ್ತಾ ಇದ್ದೇವೆ. ಅದೇ ಒಂದು ಬಾಯ್ಕ್ ಇಟ್ಕೊಂಡು ಹಿಂದೂ ಸಮಾಜ ಕೂಡ ಕ್ಲೇಮ್ ಮಾಡಿದ್ರೆ ಅವಾಗ ಅವ್ರು ಮೈನಾರಿಟಿ ಆಗಿರ್ತಾರೆ, ಇವರು ಮೆಜಾರಿಟಿ ಆಗಿರ್ತಾರೆ. ಇದು ಇಲ್ಲ. ಇದು ಸಿಚುವೇಶನ್, ಪೊಲಿಟಿಕಲ್ ಸಿಚುವೇಶನ್ ನಾವು ಕ್ಲೇಮ್ ಮಾಡಬೇಕು ಅಂತಂದ್ರೆ ನಾವು ರಾಯಚೂರಲ್ಲಿ ನಾನು ಬೋಸರಾಜ್ ಅವರು 35 ವರ್ಷಗಳಿಂದ ಬರಲಿ ಅವರು ಸ್ಪಾಟ್ಲೆಸ್ ಲೀಡರ್. ನಿಮಗೆ ಮತ್ತೊಂದ್ಸಲ ಹೇಳ್ತೀನಿ, ನನಗೆ ಪ್ರೆಸ್ ಮೀಟ್ ಮಾಡ್ಬೇಕಂದ್ರೆ ಅವ್ರು ಭೇಟಿಯಾಗಿಲ್ಲ, ಫೋನ್ ಮಾಡಿಲ್ಲ. ಏನೋ ಅಭಿಮಾನದಿಂದ ಮಾತಾಡ್ತೀನಿ ಬ್ರದರ್ಸ್.
ಕೇವಲ ಅಭಿಮಾನ. ಅವು ನಾನು ರಾಜಕೀಯ ಮಾಡಿದ್ದು ಇಷ್ಟು ವರ್ಷ ಆಯ್ತು, ಅವನು ಯಾವ ಪರಿಚಯ. ಸೊ ಅಂತ ನಾಯಕ ನನ್ನಂತರೂ ಒಂದು 20-30 ಓಟನ್ನು ನಾನು ಹಾಕಿಸಬಲ್ಲೆ. ಈಗ ಡಿಜಿಟಲ್ ಯುಗ, ಯಾವ ಮನುಷ್ಯ ನಾನು 100 ಓಟ್ ಹಾಕ್ಸಿ ಎಲ್ಲೂ ಹಾಗೆಲ್ಲ ಇಲ್ಲ. ಸೊ ಬೋಸರಾಜ್ ಅವರು ಎಲ್ಲಾ ಧರ್ಮದ, ಎಲ್ಲಾ ವರ್ಗಗಳಲ್ಲಿ, ಎಲ್ಲಾ ಜಾತಿಗಳಲ್ಲಿ ಅವರಿಗೆ ಅನುಯಾಯಿಗಳಿದ್ದಾರ, ಫಾಲೋವರ್ಸ್ ಮೀನ್ಸ್ ಹಾಗೆ ಅನುಯಾಯಿಗಳಿದ್ದಾರೆ. ಅವರು ಕೊಟ್ಟರೆ ಈ ಹಿಂದುತ್ವ ಗಾಳಿಯನ್ನು ನಾವು ಒಂದು ಹಿಂದೂವಾಗಿ ನನಗೆ ಸ್ವಾಭಿಮಾನ ಇರುವ ಆ ಸಂದರ್ಭ ಬಂದಾಗ ಅದೆಲ್ಲ ರಾಜಕೀಯ ಸಿಚುವೇಶನ್ ರಾಜಕೀಯವಾಗಿ ಎದುರಿಸಬೇಕಲ್ಲ. ಹೀಗಾಗಿ ಬೋಸರಾಜ್ ಸಾಹೇಬರಿಗೆ ಇದು ಅವಕಾಶ, ಒಂದು ಚಾನ್ಸ್ ಕೊಡ್ತೀವಿ. ನಮ್ಮ ಸಿಟಿ ಅಭಿವೃದ್ಧಿನೇ ಆಗ್ತದ ಮತ್ತು ಬಿಜೆಪಿ ಗಾಳಿನ ಸಮರ್ಥವಾಗಿ ಎದುರಿಸ್ತಕ್ಕಂಥ ಒಂದು ಗಟ್ಟಿ ಆಳು ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯಲ್ಲಿ ನಾನು ಕ್ಲೇಮ್ ಮಾಡ್ತೀನಿ. ಐ ಆಮ್ ರೈಟ್ ಅಲ್ಲ, ತಪ್ಪಿದ್ರು ನಾನು ಕೌಂಟರ್ ಕ್ಲೇಮ್ ಮಾಡಂಗಿಲ್ಲ. ಅವರಿಂದಲೇ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಉಳಿದ ಅಂತ ನಾನು ಭಾವಿಸ್ತೇನೆ. ಕಾಸ್ಮನ್ ಸುಂದರಿ ಅವರಾಗಲಿ, ಬೋಸರಾಜ್ ಅವರಾಗಲಿ, ಆ ಬಿಜೆಪಿ ಇದು ಕಾಂಗ್ರೆಸ್ ಪಕ್ಷವನ್ನು ತಿಳ್ಕೊಂಡು ಇಷ್ಟು ವರ್ಷ ಕಲ್ತ್ಕೊಂಡು ಬಂದಿದ್ದಾರೆ, ಜೀವನವಾಗಿ ಇಟ್ಕೊಂಡು ಬಂದಿದ್ದಾರೆ. ಸೊ ರಾಜಕೀಯವಾಗಿ ಅವರಿಗೆ ಅದೇ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲೇ ಷಡ್ಯಂತ್ರ ನಡೆದು ಮುಸ್ಲಿಂ ಸಮಾಜದ ವ್ಯಕ್ತಿ ಕಟ್ಟಿ ಸುಮ್ಮನೆ ಗಂಧರ್ವೊಳಗಿದೆ ಎಲ್ಲ ಸಮಾಜದ ಒಂದು ಅಶಾಂತಿನ. ಈ ಸಂದರ್ಭದಲ್ಲಿ ಹನುಮಂತ ನಾಯಕ್, ಮನ್ಮತ್ ಏಗ್ನೂರ್, ಫಾರೂಕ್ ಖಾನ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884-60181. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್,
ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್, ಸೀರೆಗಳು, ರೆಡಿಮೇಡ್ ಡ್ರೆಸ್ಗಳು, ರಂಜಾನ್ ಹಬ್ಬದ ವಿಶೇಷ ಕೊಡುಗೆ. ದಿನಾಂಕ 2-4-2023 ಪ್ರಾರಂಭ. ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ 199 ರೂಪಾಯಿ ಮಾತ್ರ. ಜೀನ್ಸ್ ಪ್ಯಾಂಟ್, ಫಾರ್ಮಲ್ ಶರ್ಟ್ಸ್, ಲಾಂಗ್ ಫ್ರಾಕ್ಸ್ ಮತ್ತು ಲಾಂಗ್ ಚೂಡಿದಾರ್ಸ್, ಫ್ಯಾನ್ಸಿ ವರ್ಕ್ ಸೀರೆಗಳು ಕೇವಲ 199 ರೂಪಾಯಿ ಮಾತ್ರ. ವಿವಿಧ ವಿನ್ಯಾಸವುಳ್ಳ ಬಟ್ಟೆಗಳನ್ನು ನಿಮ್ಮ ಕುಟುಂಬದವರಿಗೆ ಒಂದೇ ಜಾಗದಲ್ಲಿ ಖರೀದಿಸಿ. ತಪ್ಪದೆ ಭೇಟಿ ನೀಡಿ. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ರಾಧಾಕೃಷ್ಣ ಕಲ್ಯಾಣ ಮಂಟಪ ಮತ್ತು ಶ್ರೀದೇವಿ ಸಪ್ಲೈಯರ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್. ನಮ್ಮಲ್ಲಿ ಎಲ್ಲ ತರಹದ ರಾಜಕೀಯ ಸಮಾವೇಶಗಳಿಗೆ ಮತ್ತು ಎಲ್ಲಾ ಔಟ್ಡೋರ್ ಈವೆಂಟ್ಗಳಿಗೆ ವಾಟರ್ ಪ್ರೂಫ್ ಸೂಪರ್ ಸ್ಟ್ರಕ್ಚರ್ಗಳು ಲಭ್ಯವಿವೆ. ನಾವು ಜಿಲ್ಲೆಯ ಎಲ್ಲಾ ಭಾಗಗಳಿಗೆ ಸೇವೆಗಳು ಒದಗಿಸಿಕೊಡುತ್ತೇವೆ. ನಗರದ ಪ್ರತಿಷ್ಠಿತ ಬಡಾವಣೆಯಾದ ಜವಾಹರ್ ನಗರದಲ್ಲಿ ರಾಧಾಕೃಷ್ಣ ಕಲ್ಯಾಣ ಮಂಟಪವು ಹೊಸ ರೂಪದಲ್ಲಿ ಸಿದ್ಧಪಡಿಸಿದ್ದು ತಳಮಹಡಿ ಮತ್ತು ಮೊದಲನೇ ಮಹಡಿ ಹೊಂದಿದೆ. ಆಕರ್ಷಕ ವಿನ್ಯಾಸದೊಂದಿಗೆ ವಿವಿಧ ರೀತಿಯ ಡೆಕೋರೇಷನ್ಗಳ ಸೌಲಭ್ಯವಿದ್ದು 1500 ರಿಂದ 2000 ಜನರು ಕುಳಿತುಕೊಳ್ಳುವ ಹಾಸನ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ವ್ಯವಸ್ಥೆಯನ್ನು ಹೊಂದಿದೆ. ನಮ್ಮಲ್ಲಿ ಹುಟ್ಟುಹಬ್ಬ, ಎಂಗೇಜ್ಮೆಂಟ್, ಮದುವೆ, ಕಾಲೇಜ್ ಸೆಮಿನಾರ್ಸ್, ಇನ್ನು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡಲು ಅನುಕೂಲವಾಗಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಹಿಂದೆ ಭೇಟಿ ನೀಡಿ. ರಾಧಾಕೃಷ್ಣ ಕಲ್ಯಾಣ ಮಂಟಪ, ಯಾದವ್ ಸಂಘ, ಎಲ್ವಿಡಿ ಕಾಲೇಜ್ ಎದುರುಗಡೆ, ರಾಯಚೂರು. ಸಂಪರ್ಕಿಸಿ ಈಶ್ವರ್ ಯಾದವ್. ಮೊಬೈಲ್ 9445562260. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಈ 2023 ಮತ್ತು 24ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಅಡಿಯಲ್ಲಿ ನಡೀತಕ್ಕಂಥ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ. ನಂತರ ನವೋದಯ ಪರೀಕ್ಷೆ ಕೂಡ ಅಪ್ಲಿಕೇಶನ್ ಕರೆದಿದ್ದು, ತದನಂತರದಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಕೂಡ ಆನ್ಲೈನ್ ಅಪ್ಲಿಕೇಶನ್ ಕರೆದಿರ್ತಕ್ಕಂಥದ್ದು. ಎಲ್ಲ 5ನೇ ತರಗತಿ ಓದತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಚಾಲುಕ್ಯ ನವೋದಯ ತರಬೇತಿ ಕೇಂದ್ರದಿಂದ ಫೆಬ್ರವರಿ 1ನೇ ವಾರದಿಂದ ಪ್ರತಿ ಭಾನುವಾರ 5ನೇ ತರಗತಿ ಓದತಕ್ಕಂಥ ಮಕ್ಕಳಿಗೆ ಮೊರಾರ್ಜಿ, ನವೋದಯ, ಆದರ್ಶ ವಿದ್ಯಾಲಯ, ಕಿತ್ತೂರಾಣಿ ಚೆನ್ನಮ್ಮ ಉಚಿತ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಇರ್ತಕ್ಕಂಥ ಅದಕ್ಕೆ ಶುಲ್ಕ ಇರಂಗಿಲ್ಲ.
ತಾವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಮಕ್ಕಳು ಯಾವುದೇ ಮಗು ಇದ್ರೂ ಕೂಡ ಒಂದು ಬಾರಿ ಸಂಸ್ಥೆಗೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಅಥವಾ ಬರೆಸಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನ ಬರೆಸಬೇಕು. ಆ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಹೆಂಗಿರ್ತದೆ ಅದ್ರ ಬಗ್ಗೆ ಭಯ ಹೋಗ್ಲಾಡಿಸ್ಲಿಕ್ಕೆ ನಾವು ಈ ವರ್ಷ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಇಂದು ರಾಯಚೂರು ನಗರದ ಮಹಾತ್ಮ ಗಾಂಧಿ ಒಳ ಕ್ರೀಡಾಂಗಣದಲ್ಲಿ ಚುನಾವಣೆಯ ಮತ ಹಾಕಲು ಪ್ರಮಾಣ ವಚನ ಸ್ವೀಕಾರವನ್ನು ರಾಯಚೂರು ಬ್ಯಾಡ್ಮಿಂಟನ್ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿತ್ತು. ಇಂದು ರಾಯಚೂರು ನಗರದ ಮಹಾತ್ಮ ಗಾಂಧಿ ಒಳ ಕ್ರೀಡಾಂಗಣದಲ್ಲಿ ಚುನಾವಣೆಯ ಮತ ಹಾಕಲು ಪ್ರಮಾಣ ವಚನ ಸ್ವೀಕಾರವನ್ನು ರಾಯಚೂರು ಬ್ಯಾಡ್ಮಿಂಟನ್ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿತ್ತು. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆ ಎಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸುತ್ತೇವೆ ಎಂದು ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆ. ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಈ ಮೂಲಕ ಈ ಸಂದರ್ಭದಲ್ಲಿ ಎಡಿ ವೀರೇಶ್ ನಾಯಕ್, ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಸಂಸ್ಥೆ ಅಧ್ಯಕ್ಷರು ಬೆಲ್ಲಂ ಕಿರಣ್, ಡಾಕ್ಟರ್ ಗೋಪಿನಾಥ್, ಡಾಕ್ಟರ್ ರಾಜಶೇಖರ್, ರಮೇಶ್, ಅರ್ಜುನ್, ಚೇತನ್ ಧೋಕಾ, ಶ್ರೀ ಕಾನಿಹೆ ಪಿನ್ಸೆ, ಡಾಕ್ಟರ್ ಬಸನಗೌಡ, ಡಾಕ್ಟರ್ ರಾಹಿ ಉಪಸ್ಥಿತರಿದ್ದರು. ದೇವದುರ್ಗ ತಾಲೂಕಿನ ಮಸೀದಿಪುರ ಗ್ರಾಮದ ದಲಿತರ ಕಾಲೋನಿ ಸ್ಥಳಾಂತರಿಸಲು ಭೂಮಿ ಖರೀದಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ದೇವದುರ್ಗ ತಾಲೂಕಿನ ಮಸೀದಿಪುರ ಗ್ರಾಮದ ದಲಿತರ ಕಾಲೋನಿ ಸ್ಥಳಾಂತರಿಸಲು ಭೂಮಿ ಖರೀದಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಸೀದಿಪುರ ಗ್ರಾಮದ ದಲಿತ ಕೇಸರಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಸಂಪೂರ್ಣ ಜಲಾವೃತವಾಗಿ ನಿವಾಸಿಗಳು ನರಕ ಯಾತನೆ ಅನುಭವಿಸುವಂತಾಗಿದೆ. ಕಳೆದ ಕೆಲವು ತಿಂಗಳುಗಳ ಹಿಂದೆ ಕಾಲೋನಿ ಸ್ಥಳಾಂತರಕ್ಕಾಗಿ ಗಬ್ಬೂರು ನಾಡ ಕಚೇರಿ ಮತ್ತು ಡಿಸಿ ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆ ನಡೆಸಿದ ವೇಳೆ ಜಿಲ್ಲಾಧಿಕಾರಿಗಳು ಮಸೀದಿಪುರ ದಲಿತ ಕಾಲೋನಿ ಸ್ಥಳಾಂತರಿಸುವುದಾಗಿ ನೀಡಿದ ಭರವಸೆ ಹುಸಿಯಾಗಿದೆ. ಗಬ್ಬೂರು ಸೀಮಾದ ಸರ್ವೆ ನಂಬರ್ 506ರಲ್ಲಿ 2 ಎಕರೆ 6 ಗುಂಟೆ ಭೂಮಿ ತಹಸೀಲ್ದಾರರ ಮುಖಾಂತರ ಮಂಜೂರಾತಿಗೆ ಕಳುಹಿಸಲಾಗಿದ್ದು 5 ತಿಂಗಳು ಕಳೆದರೂ ಜಿಲ್ಲಾಧಿಕಾರಿಗಳು ಮಂಜೂರಾತಿ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೂಡಲೇ ದಲಿತರ ಕಾಲೋನಿ ಸ್ಥಳಾಂತರಿಸಲು ಮುಂದಾಗಬೇಕು. ನಿರ್ಲಕ್ಷಿಸಿದರೆ ವಿಧಾನಸಭೆ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಜೊತೆಗೆ ಕುಟುಂಬ ಸಮೇತ ಅಹೋರಾತ್ರಿ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಚುನಾವಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ರಾಯಚೂರು ವಿಷಯ
ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದ ಮಸೀದುಪುರ ಗ್ರಾಮದ ದಲಿತರ ಕಾಲೋನಿ ಸ್ಥಳಾಂತರಿಸಲು ಕೂಡಲೇ ಭೂಮಿ ಖರೀದಿಸಿ ಸಮಸ್ಯೆ ಬಗೆಹರಿಸದಿದ್ದರೆ ಮತದಾನ ಬಹಿಷ್ಕಾರದ ಮನವಿ. ಮಾನ್ಯರೇ, ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯ ಮಲದಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮಸೀದುಪುರ ಗ್ರಾಮದ ದಲಿತರ ಕೇರಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಸಂಪೂರ್ಣ ಜಲಾವೃತಗೊಂಡು ನಿವಾಸಿಗಳು ನರಕಯಾತನೆಯಿಂದ ಮುಕ್ತಿ ಪಡೆಯಲು ದಿನಾಂಕ 12/9/2022ರಂದು 4 ದಿನಗಳ ಕಾಲ ಮಹಿಳೆಯರು, ಚಿಕ್ಕ ಮಕ್ಕಳು ಊರು ಮನೆ ಬಿಟ್ಟು ನಾಡ ಕಾರ್ಯಾಲಯ ಗಬ್ಬೂರು ಮುಂದೆ ಅಹೋರಾತ್ರಿ ಧರಣಿ ಮಾಡಿ ನ್ಯಾಯ ಸಿಗದಿದ್ದ ಕಾರಣ, ಅಧಿಕಾರಿಗಳು ಸ್ಪಂದಿಸದೇ ಇರದ ಕಾರಣ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಕಚೇರಿ ಮುಂದೆ ರಾಜ್ಯ ಮುಖಂಡರು, ಜಿಲ್ಲಾ ಮುಖಂಡರು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಂದನೆಯಿಂದ, ಅವರ ಭರವಸೆಯಿಂದ ನಮ್ಮ ಚಳವಳಿ ಕೈಬಿಡಲಾಯಿತು. ನಮ್ಮ ಬೇಡಿಕೆ ಮಸೀದುಪುರ ದಲಿತರ ಕೇರಿ ಕೂಡಲೇ ಸ್ಥಳಾಂತರಿಸಿ ಮಸೀದುಪುರ ಸೀಮದ ಸರ್ವೆ ನಂಬರ್ 3ರಲ್ಲಿ 14 ಎಕರೆ 24 ಗುಂಟೆ ಭೂಮಿಯಲ್ಲಿ 2 ಎಕರೆ ಮಂಜೂರಿ ಮಾಡಬೇಕೆಂದಾಗ ಅದು ಊರ ಕೆರೆ ಇರುವುದರಿಂದ ಈ ಭೂಮಿ ನಿಮಗೆ ಮಂಜೂರಿ ಮಾಡಲು ಬರುವುದಿಲ್ಲ ಎಂದು ನಮಗೆ ತಿಳಿಸಿದರು. ಬೇರೆ ಸಮುದಾಯ ಇದೇ ಭೂಮಿಯಲ್ಲಿ 5 ಎಕರೆಯಲ್ಲಿ ತಿಪ್ಪೆ ಗುಂಡಿಗಳು, ಬಣವೆಗಳು ಹಾಕಿಕೊಂಡು ಮನೆ ಶೆಡ್ಗಳು ನಿರ್ಮಾಣ ಮಾಡಿಕೊಂಡ್ರು ಆ ಭೂಮಿಯಲ್ಲಿ. ಆದ್ರೆ ದಲಿತರಿಗೆ ಅದನ್ನು ಶಿಫ್ಟಿಂಗ್ ಮಾಡ್ರಂತಂದ್ರೆ ಅದು ಮಾಡಕ್ ಬರಂಗಿಲ್ಲ ಅಂತಕ್ಕಂಥ ಮಾತನ್ನು ಜಿಲ್ಲಾಧಿಕಾರಿ ಹೇಳಿರೋದು. ಅದಕ್ಕೆ ನಾವೇನಂದ್ವಿ, ಇಲ್ಲ ಸಾಬ್ರೆ, ನೀವು ಕೆರೆ ಭೂಮಿ ಅಂತೀರಿ, ಮತ್ತೆ ಅದು ಜಾಗ ತೆರವುಗೊಳಿಸ್ಬೇಕಲ್ಲ ಅಂತಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ತೆರವಿಗೆ ಆದೇಶ ಮಾಡಿರ್ತಕ್ಕಂಥದ್ದು ಪ್ರತಿ ನಮ್ಮ ಹತ್ರ ಇದೆ. ಜಿಲ್ಲಾಧಿಕಾರಿಗಳು ತೆರವು ಮಾಡ್ಲಿಕ್ಕೆ ಆದೇಶ ಮಾಡಿದ್ರು. ಆದ್ರೆ ಇವತ್ತಿಗೂ ಆ ಚಳವಳಿ ಮಾಡಿ 5 ತಿಂಗಳು 6 ತಿಂಗಳು ಗತಿಸಿದ್ರು ಸಹಿತ ಇವತ್ತಿಗೆ ತೆರವಿನ ಕಾರ್ಯ ಯಾವುದೇ ಕ್ರಮ ಆಗಿಲ್ಲ. ಆ ಕಾರಣಕ್ಕಾಗಿ ಮತ್ತೆ ಇನ್ನೊಂದು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಗೆ ಏನು ಭರವಸೆ ಕೊಟ್ಟಿದ್ರು ಅಂತಂದ್ರೆ, ಖಾಸಗಿ ಲ್ಯಾಂಡ್ ನೋಡ್ರಿ, ಖಾಸಗಿ ಲ್ಯಾಂಡ್ ನೋಡ್ರಿ, ತಹಶೀಲ್ದಾರರಿಂದ ಪ್ರಪೋಸಲ್ ಕಳಿಸ್ರಿ ಅಂತಕ್ಕಂಥ ಮಾತು ಹೇಳಿದ್ರು. ಅವಾಗ ನಾವೇನ್ ಮಾಡಿದ್ವಿ ಅಂತಂದ್ರೆ, ಯಾವುದು ಗಬ್ಬೂರು ಸೀಮಾಂತರದ ಸರ್ವೆ ನಂಬರ್ 506ರಲ್ಲಿ 2 ಎಕರೆ 6 ಗುಂಟೆ ಭೂಮಿ ತಾಲೂಕ್ ತಹಶೀಲ್ದಾರರ ಮುಖಾಂತರ ಪ್ರಪೋಸಲ್ ಕಳಿಸಲಾಯಿತು. ಇದು 5 ತಿಂಗಳು ಗತಿಸಿದ್ರು, ಇದುವರೆಗೆ ಭೂಮಿ. ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರುಗಳಾದ ಎಂಆರ್ ಭೇರಿ, ಮರ್ಯಪ್ಪ ಮಲ್ದಕಲ್, ರಾಜಪ್ಪ ಸಿರ್ವಾರ್ಕರ್, ಶಾಂತಕುಮಾರ್ ಹೊನ್ನಟಗಿ, ಮಾರ್ತಾಂಡ ಗಬ್ಬೂರು, ಮಾರ್ಯಪ್ಪ ಹೊನ್ನಟಗಿ, ಗಂಗಮ್ಮ, ರಾಚಮ್ಮ, ಮಹದೇವಮ್ಮ, ಅಯ್ಯಪ್ಪ ಮಸೀದಿಪುರ, ರಮೇಶ, ಸಂಗಪ್ಪ, ಯಲ್ಲಮ್ಮ, ಬೂರ್ಯಪ್ಪ, ಚಂದಪ್ಪ, ನೀಲಮ್ಮ, ವಾಸುದೇವ, ಬಸಮ್ಮ ಸೇರಿದಂತೆ ಅನೇಕರಿದ್ದರು. ಪರಿಶಿಷ್ಟ ಜಾತಿಯ ವರ್ಗೀಕರಣ ಪಟ್ಟಿಯಲ್ಲಿ ಬಲಗೈ ಜಾತಿಯ ಸಮಾನಾಂತರ ಜಾತಿಗಳಾದ ಮಾಲ, ಬೇಗಾರ ಈ ಜಾತಿಗಳನ್ನು ಗ್ರೂಪ್ 4ರಲ್ಲಿ ಸೇರಿಸಿದ್ದು ಅವುಗಳನ್ನು ಗ್ರೂಪ್ 2ರಲ್ಲಿ ಸೇರಿಸಬೇಕೆಂದು ಛಲವಾದಿ ಮಹಾಸಭಾ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಪರಿಶಿಷ್ಟ ಜಾತಿಯ ವರ್ಗೀಕರಣ ಪಟ್ಟಿಯಲ್ಲಿ ಬಲಗೈ ಜಾತಿಯ ಸಮಾನಾಂತರ ಜಾತಿಗಳಾದ ಮಾಲ, ಬೇಗಾರ ಈ ಜಾತಿಗಳನ್ನು ಗ್ರೂಪ್ 4ರ ಸೇರಿದ್ದು ಅವುಗಳನ್ನು ಗ್ರೂಪ್ 2ರಲ್ಲಿ ಸೇರಿಸಬೇಕೆಂದು ಛಲವಾದಿ ಮಹಾಸಭಾ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿಯಲ್ಲಿ ಎಡಗೈ ಮಾದಿಗ ಸಂಬಂಧಿಸಿದ ಜಾತಿಗಳಿಗೆ 6%, ಬಲಗೈ ಜಾತಿ ಸಂಬಂಧಿತ ಸಮಾನಾಂತರ ಜಾತಿಗಳಾದ ಆದಿ ಕರ್ನಾಟಕ, ಮಾಲ, ಬೇಗಾರ, ಆದಿ ದ್ರಾವಿಡ, ಹೊಲೆಯರ್, ಬಲಗೈ, ಛಲವಾದಿ ಈ ಜಾತಿಗಳಿಗೆ 5%, ಲಮಾಣಿ, ಬೋವಿ, ಕೊರವ, ಕೊರಚ ಜಾತಿಗಳಿಗೆ 3%, ಅಸ್ಪೃಶ್ಯ ಅಲೆಮಾರಿ ಜಾತಿಗಳಿಗೆ 1% ಮೀಸಲಾತಿ ನೀಡಬೇಕೆಂದು ಶಿಫಾರಸು ಮಾಡಲಾಗಿತ್ತು. ಆದರೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಉಪಸಮಿತಿ ರಚಿಸಿ ಸಮಿತಿಯಲ್ಲಿ ಜಾತಿಗಳ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಸಚಿವರನ್ನು ಉಪಸಮಿತಿಯಲ್ಲಿ ನೇಮಿಸಲಾಯಿತು. ಜೆಸಿ ಮಾಧುಸ್ವಾಮಿ, ಗೋವಿಂದ ಕಾರಜೋಳ, ಎಸ್ ಅಂಗಾರ, ಪ್ರಭು ಚೌಹಾಣ, ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಸಮಿತಿ ಸದಾಶಿವ ವರದಿಯನ್ನು ಸಾರಾಸಗಟಾಗಿ ತಿರಸ್ಕರಿಸಿ ತಮ್ಮದೇ ಆದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಬಲಗೈ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಮಾಡಿದ್ದಾರೆ. ಬಲಗೈ ಸಂಬಂಧಿತ ಜಾತಿಗಳ ಪಟ್ಟಿ ಗ್ರೂಪ್ 2ರಲ್ಲಿ ಸೇರಿಸದೇ ಇರುವ ಗ್ರೂಪ್ 4ರಲ್ಲಿ ಇರುವ ಬೇಗಾರ, ಮಾಲ ಜಾತಿಗಳು ಮೂಲ ಅಸ್ಪೃಶ್ಯ ಜಾತಿಗಳು ಇದ್ದು ಈ ಜಾತಿಗಳು ಬಲಗೈ ಸಮಾನಾಂತರ ಜಾತಿಗಳಾಗಿದ್ದು 4ರಿಂದ ತೆಗೆದು ಗ್ರೂಪ್ 2ರಲ್ಲಿ ಸೇರಿಸಬೇಕು. ಬೇಡಿಕೆ ಈಡೇರಿಕೆಗೆ ನಿರ್ಲಕ್ಷ್ಯ ವಹಿಸಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟದ ಜೊತೆಗೆ ಕಾನೂನು ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಜಾತಿಗಳಾದ ಮಾಲ, ಬೇಗಾರ ಈ ಜಾತಿಗಳನ್ನು ಗ್ರೂಪ್ 4ರಲ್ಲಿ ಸೇರಿಸಿದ್ದು ಅವುಗಳನ್ನು ಗ್ರೂಪ್ 2ರಲ್ಲಿ ಸೇರಿಸಲು ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಂದಿನ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗಳಲ್ಲಿ ಸಮಾನತೆಯ ಮತ್ತು ಸೌಲಭ್ಯಗಳ ವಂಚಿತವಾಗಿವೆ ಎಂದು ಕೆಲವು ಸಂಘಟನೆಗಳು ಸರ್ಕಾರದ ಮೇಲೆ ಒತ್ತಡ ಹೇರಿದ್ದರಿಂದ ಧರ್ಮಸಿಂಗ್ ಸರ್ಕಾರವು ನ್ಯಾಯಮೂರ್ತಿ ಎಜಿ ಸದಾಶಿವ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿ ಸದರಿ ಸಮಿತಿಗಳ ಸುದೀರ್ಘವಾಗಿ ವರದಿಗಳನ್ನು ತಯಾರಿಸಿ ತನ್ನ ವರದಿಯನ್ನು ಶ್ರೀ ಡಿ.ವಿ. ಸದಾನಂದಗೌಡ ಮುಖ್ಯಮಂತ್ರಿಗಳಾದ ಅವಧಿಯಲ್ಲಿ ಸಾಹಿತ್ಯವನ್ನು ಸಲ್ಲಿಸಿತು. ಇಲ್ಲಿಯವರೆಗೆ ಸದರಿ ವರದಿಯನ್ನು ಚರ್ಚಿಸ ಕಾಲ ಕಳೆಯುತ್ತಾ ಬಂದಿದ್ದು ಪಕ್ಷಗಳ ಮಧ್ಯೆ ವಾಡಲು
ನಂತರ ಡಿಸೆಂಬರ್ ಸಂಘಟನೆಗಳು ಡಿಸೆಂಬರ್ 11ರಿಂದ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಧರಣಿ ನಡೆಸಿದ್ದು ಈ ಬೆಂಬಲ ಎಲ್ಲ ಚಳವಳಿ ಸಂಘಟನೆಗಳು ದಲಿತ ಸಂಘಗಳು ಸದಾ ವರದಿ ಜಾರಿ ಮಾಡಿಎಂದು ಒಕ್ಕಲಿನ ಸರ್ಕಾರಿ ನಂಬರ್ 1 ನ್ಯಾಯ ಸದಸ್ಯರ ತಮ್ಮ ಮಾದಿಗ ಇವುಗಳೆಲ್ಲ 6 ಇಬ್ಬರು ಜಾತಿಗಳ ಬಗ್ಗೆ ಪರಿಣಾಮ ಇಲ್ಲದವರು ಹಾಗೂ ಮೇಲ್ಜಾತಿಯವರಾಗಿದ್ದು ಸದಸ್ಯರ ವರದಿಯನ್ನು ಸರಾಸಗಟ್ಟವಾಗಿ ತಿರಸ್ಕರಿಸಿ ತಮ್ಮದೇ ಆದವನ್ನು ಸರ್ಕಾರಕ್ಕೆ ಅವರ ಸ್ಥಿತಿ ಈ ರೀತಿ ಇದೆ. ಗ್ರೂಪ್ ಎ 1 ಎಡೆಗೆ ಮಾದಿಗ ಸಮಾಜ 50 ಜಾತಿಗಳ ಶೇಕಡ 6ರಷ್ಟು ಮೀಸಲಾತಿ ನೀಡಲಾಗಿದೆ. ಗ್ರೂಪ್ ಬಿ 2 ಬಲಗೆ ಸಂಬಂಧಿಸಿದ ಆದಿ ಕರ್ನಾಟಕ ಚಲವಾಡಿ ಚನ್ನದಾಸರು, ಒಲಿಯಾಸರು, ಮಹಾರ್, ತರಹಲ್, ದೇಗುಲ ಮೇಘು ಎಂಬ ಕೆಲವೇ ಜಾತಿಗಳು ಬಲಗೈ ಜಾತಿ ಶೇಕಡ 5.5ರಷ್ಟು ಮೀಸಲಾತಿ ನೀಡಲಾಗಿದೆ. ಇನ್ನಿತರ ಬಲಗೈ ಸಮಾನ ಜಾತಿಗಳಾದ ಬ್ಯಾಗರ, ಮಾಲ, ಹುಲಿಯರ್ ಇವುಗಳ ಗ್ರೂಪ್ 4ರಲ್ಲಿ ಸೇರಿಸಿ ಬಲಗೈ ಸಮಾನಾಂತರ ಜಾತಿಗಳಿಗೆ ಅನ್ಯಾಯವಾಗಿದೆ. ಗ್ರೂಪ್ ಡಿ 4ರಲ್ಲಿ ಅಲೆಮಾರಿ ಜನಾಂಗ ಮತ್ತು ಗ್ರೂಪ್ 1 ಮತ್ತು 2ರಲ್ಲಿ ಹೆಸರುಗಳು ಇರದ ಅಸ್ಪೃಶ್ಯ ಜಾತಿಗಳು ಒಟ್ಟು 80 ಜಾತಿಗಳ ಶೇಕಡ 1ರಷ್ಟು ಮೀಸಲಾತಿ ನೀಡಬೇಕೆಂದು ವರದಿಯಲ್ಲಿ ಸಲ್ಲಿಸಿತ್ತು. ಈ ಗುಂಪುಗಳಲ್ಲಿ ಬಲಗೆ ಸಮಾನಾಂತರ ಜಾತಿಗಳಾದ ಕ್ರಮ ಸಂಖ್ಯೆ 53ರಲ್ಲಿ ಮಾಲ, 30ರಲ್ಲಿ ಹೊಲವಾರ್, ಕ್ರಮ ಸಂಖ್ಯೆ 20 ಬ್ಯಾಗರ್, ಬೇಗರ ಈ ಜಾತಿಗಳನ್ನು ಸೇರಿಸಿ ಅನ್ಯಾಯ ಮಾಡಿದೆ. ಇದರ ನ್ಯಾಯಾಲಯವಾಗಿ ಬಲಗೈ ಸಮಾನಾಂತರ ಜಾತಿಗಳಾಗಿದ್ದು ಈ ಮೊದಲಿನಿಂದಲೂ ಬಲಗೈ ಸಂಬಂಧಿಸಿದ ಜಾತಿಗಳೊಂದಿಗೆ ಬೆರೆತು ಅವರು ಬೇಡುಗಳನ್ನು ವಿವಾಹಗಳು, ಕುಲ, ಕಸುಬು, ಸಂಪ್ರದಾಯ ಒಂದೇ ಆಗಿರುತ್ತವೆ. ಉಲ್ಲೇಖ 2000ರ ಆದೇಶದ ಗ್ರೂಪ್ 4ರಲ್ಲಿ ಕೆಲವು ಜಾತಿಗಳಾದ ಒಲಿಯರ್ ಈ ಜಾತಿಗಳು ತಿದ್ದುಪಡಿ ಮಾಡಿ ಗ್ರೂಪ್ 4ರಿಂದ ಗ್ರೂಪ್ 2ಕ್ಕೆ ಸೇರಿಸಲಾಯಿತು. ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಲಾಗಿದೆ. ಆದರೆ ಗ್ರೂಪ್ 4ರಲ್ಲಿರುವ ಮೂಲ ಅಸ್ಪೃಶ್ಯರಾದ ಬಲಗೈ ಜಾತಿಯ ಸಮಾನಾಂತರ ಜಾತಿಗಳ ಕ್ರಮ ಸಂಖ್ಯೆ 20 ಬ್ಯಾಗರ, ಬೇಗರ, ಕ್ರಮ ಸಂಖ್ಯೆ 53ರಲ್ಲಿ ಮಾಲ ಜಾತಿಗಳನ್ನು ಗ್ರೂಪ್ 2ರಲ್ಲಿ ಸೇರಿಸಿ ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಕೆ ನಾಗಲಿಂಗಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಭೀಮಣ್ಣ ಮಂಚಾಲ್, ಹಿರಿಯ ಮುಖಂಡರಾದ ರವೀಂದ್ರನಾಥ್ ಪಟ್ಟಿ, ಜಗನ್ನಾಥ್ ಸುಂಕಾರಿ, ಶಶಿಧರ್, ತಿಮ್ಮಗುರು ಸೇರಿದಂತೆ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಗಣ್ಯರಿಂದ ಮಾಲಾರ್ಪಣೆ. ಮೇ 10ರಂದು ವಿಧಾನಸಭೆ ಚುನಾವಣೆ 1840 ಮತಗಟ್ಟೆಗಳಿಗೆ ಇಎಂವಿ ಯಂತ್ರಗಳ ವ್ಯವಸ್ಥೆ. ಚಂದ್ರಶೇಖರ್ ನಾಯಕ್. ಚುನಾವಣೆ ಸಿಬ್ಬಂದಿಗಳಿಗೆ ತರಬೇತಿ, ಮತದಾನ ಪ್ರಮಾಣ ಹೆಚ್ಚಿಸಲು ಶ್ರಮಿಸಲು ಸಿಬ್ಬಂದಿಗಳಿಗೆ ಶಶಿಧರ್ ಕುರೆ ಸೂಚನೆ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಎನ್ಎಸ್ ಬೋಸರಾಜರಿಗೆ ಟಿಕೆಟ್ ನೀಡಲು ನರಸಪ್ಪ ವಕೀಲ ಆಗ್ರಹ. ರಾಯಚೂರು ಬ್ಯಾಡ್ಮಿಂಟನ್ ಸಂಸ್ಥೆ ವತಿಯಿಂದ ಚುನಾವಣೆಯ ಮತ ಹಾಕಲು ಪ್ರಮಾಣ ವಚನ ಸ್ವೀಕಾರ. ಮಸೀದಿಪುರ ದಲಿತರ ಕಾಲೋನಿಗೆ ದೊರೆಯದ ಪರಿಹಾರ, ಮತದಾನ ಬಹಿಷ್ಕರಿಸುವುದಾಗಿ ಎಚ್ಚರಿಕೆ. ಮತ್ತು ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲು, ಛಲವಾದಿ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಸರಿಪಡಿಸಲು ಛಲವಾದಿ ಮಹಾಸಭಾ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಪ್ರಾಯೋಜಿಸಿದವರು ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ,
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್ ಸ್ಥಳ, ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ರಾಧಾಕೃಷ್ಣ ಕಲ್ಯಾಣ ಮಂಟಪ ಮತ್ತು ಶ್ರೀದೇವಿ ಸಪ್ಲೈಯರ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್, ಯಾದವ್ ಸಂಘ, LVD ಕಾಲೇಜ್ ಎದುರುಗಡೆ, ರಾಯಚೂರು. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು.